ಶಾಂತಿ. ಡೇಟ್ ಆಗಿದೆ 17 ಮೇ 1972. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. संगठन रूपी किले को मजबूत बनाने का साधन. ಸಂಘಟನಾ ರೂಪದ ಕೋಟೆಯನ್ನು ಗಟ್ಟಿ ಮಾಡೋಕ್ಕೆ ಇರ್ತಕ್ಕಂಥ ಸಾಧನ ಯಾವುದು? ಪಾಂಡವ ಭವನ ಕೋ ಪಾಂಡವೋಂ ಕಾ ಕಿಲಾ कहते हैं. ಪಾಂಡವ ಭವನವನ್ನು ಪಾಂಡವರ ಕೋಟೆ ಅಂತ ಹೇಳ್ತಾರೆ. ಕಿಲೆ ಕಾ ಗಾಯನ ಭಿ ಹೈ, ಕೋಟೆಯ ಗಾಯನನೂ ಇದೆ. ऐसे ही जो यह ईश्वरीय संगठन है, यह संगठन भी किला ही है. ಹಾಗೆ ಇದೇನು ನಮ್ಮದೊಂದು ಸಂಘಟನೆ ಇದೆಯಲ್ಲ, ಬ್ರಹ್ಮಕುಮಾರಿ ಸಂಘಟನ ಒಂದು ಕೋಟೆ ಇದ್ದ ಹಾಗೆ. ಜೈಸೆ ಸ್ಥೂಲ್ ಕಿಲೆ ಕೋ ಬಹುತ್ ಮಜಬೂತ್ ಕಿಯಾ ಜಾತಾ ಹೈ, ಹೇಗೆ ಸ್ಥೂಲದಲ್ಲಿರ್ತಕ್ಕಂಥ ಕೋಟೆಯನ್ನು ಬಹಳ ಗಟ್ಟಿಯನ್ನಾಗಿ ಮಾಡಲಾಗ್ತದೆ. ಜಿಸಸೆ ಕೋಯಿ ಭಿ ದುಶ್ಮನ್ ವಾರ್ ಕರ್ ನ ಸಕೆ. ಕೋಟೆಯನ್ನು ಯಾಕೆ ಮಾಡ್ತಾರೆ? ನಮ್ಮ ರಾಜ್ಯದ ಒಳಗಡೆ ಯಾವುದೇ ವೈರಿ ನಮ್ಮ ಕೋಟೆಯೊಳಗೆ ಬರ್ಕೂಡ್ದು ಅಂತ ಅದನ್ನು ಗಟ್ಟಿ ಮಾಡಲಾಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇಸಿ ರೀತಿ ಸೇ ಮುಖ್ಯ ಕಿಲಾ ಹೇ ಸಂಗಠನ್ ಕಾ. ಆದ್ದರಿಂದ ನಮ್ಮ ಬ್ರಹ್ಮಕುಮಾರಿ ಕೋಟೆ ಯಾವುದು? ಸಂಘಟನೆ ಅಂತ ಹೇಳ್ತಾರೆ ಬಾಬಾ. इसमें भी इतनी मजबूती हो जो कोई भी विकार दुश्मन के रूप से वार न करे. ಬಾಬಾ ಹೇಳ್ತಾರೆ, ಇದರಲ್ಲಿನೂ ಕೂಡ ಇಷ್ಟೊಂದು ಶಕ್ತಿ ಇರಬೇಕು, ಇಷ್ಟೊಂದು ಗಟ್ಟಿಮುಟ್ಟಾಗಿರಬೇಕು ಈ ಕೋಟೆ. ಯಾವುದೇ ವಿಕಾರ ಅಂತಕ್ಕಂಥ ದುಶ್ಮನ್ ನಮ್ಮ ಮೇಲೆ ಯುದ್ಧ ಮಾಡಬಾರ್ದು. ಬಾಬಾ ಹೇಳ್ತಾರೆ, ಅಗರ್ ಕೋಯಿ ದುಶ್ಮನ್ ವಾರ್ ಕರ್ ಲೇತಾ ಹೈ ತೋ ಜರೂರ್ ಕಿಲೆ ಕಿ ಮಜಬೂತಿ ಕಿ ಕಮಿ ಹೈ. ಒಂದು ವೇಳೆ ವೈರಿ ಯುದ್ಧ ಮಾಡಲಿಕ್ಕೆ ಬರ್ತಾರೆ ಅಂತಂದರೆ ಜರೂರ್ ಕೋಟೆ ಏನಾಗಿಲ್ಲ, ಗಟ್ಟಿಲ್ಲ ಅಂತ ಹೇಳ್ತಾರೆ ಬಾಬಾ. यह तो संगठन रूपी किला है, इसकी मजबूती के लिए 3 बातों की आवश्यकता है. ಮತ್ತು 3 ಮಾತು ಹೇಳ್ತಾರೆ ಬಾಬಾ. ಈ ಸಂಘಟನೆ ಶಕ್ತಿಶಾಲಿ ಆಗಬೇಕು, ಸಂಘಟನಾ ಕೋಟೆ ಶಕ್ತಿಶಾಲಿ ಆಗಬೇಕು ಅಂತಂದರೆ 3 ಮಾತುಗಳು ಅವಶ್ಯಕ ಇದೆ. अगर तीनों बातें मजबूत है तो इस किले के अंदर कोई भी रूप से कभी भी कोई दुश्मन वार नहीं कर सकेंगे. ಒಂದು ವೇಳೆ ಈ 3 ಮಾತುಗಳು ಗಟ್ಟಿಯಾಗಿದ್ದು ಅಂತಂದರೆ ಈ ಕೋಟೆಯ ಒಳಗಡೆ ಯಾವುದೇ ರೂಪದಿಂದ ದುಶ್ಮನ್ ವೈರಿಗಳು ನಮ್ಮ ಮೇಲೆ ಯುದ್ಧ ಮಾಡಕ್ಕೆ ಬರೋದಿಲ್ಲ. ದುಶ್ಮನ್ ಪ್ರವೇಶ ಭೀ ನಹಿ ಕರ್ ಸಕ್ತೆ, ವೈರಿ ಪ್ರವೇಶನೇ ಮಾಡೋದಿಲ್ಲ. ಹಿಮ್ಮತ್ ನಹಿ ಹೋ ಸಕ್ತಿ. ಕೋಟೆ ಗಟ್ಟಿಯಾಗಿತ್ತು ಅಂತಂದರೆ ವೈರಿಗಳಿಗೆ ಬರೋ ಶಕ್ತಿನೇ ಇರೋದಿಲ್ಲ. ಬಾಬಾ ಹೇಳ್ತಾರೆ, ವಹ 3 ಬಾತೆ ಕೌನ್ ಸಿ ಹೈ. ಆ 3 ಮಾತುಗಳು ಯಾವುವು? ಜಿಸಸೆ ಮಜಬೂತ್ ಹೋ ಸಕ್ತೆ ಹೈ. ಅವುಗಳಿಂದ ಕೋಟೆ ಏನಾಗ್ತದೆ? ಸಂಘಟನಾ ಕೋಟೆ ಗಟ್ಟಿಯಾಗ್ತದೆ. ಏಕ್ ಹೈ ಸ್ನೇಹ, ದೂಸರಾ ಹೈ ಸ್ವಚ್ಛತಾ, ತೀಸರಾ ಹೈ ರುಹಾನಿಯತ್. ಮೊದಲು ಪರಮಾತ್ಮನ ಮೇಲೆ ನಮಗೇನಿರಬೇಕು? ಸ್ನೇಹ. ಪರಿವಾರದ ಮೇಲೆ ಏನಿರಬೇಕು? ಸ್ನೇಹ ಇರಬೇಕು. ಎರಡನೇದು ಸ್ವಚ್ಛತಾ, ಆತ್ಮ ಏನಿರಬೇಕು? ಸ್ವಚ್ಛವಾಗಿರಬೇಕು. ಮೂರನೇದು ಆತ್ಮೀಯತೆ ಇರಬೇಕು ಅಂತಾರೆ ಬಾಬಾ. ತೀನೋ ಬಾತೆ ಅಗರ್ ಮಜಬೂತ್ ಹೈ ತೋ ಕಬ್ ಕೋಯಿ ಕಾ ವಾರ್ ನಹಿ ಹೋಗಾ. ಈ 3 ಮಾತುಗಳು ಗಟ್ಟಿಯಾಗಿದ್ದು ಅಂತಂದರೆ ಯಾವುದೇ ಯುದ್ಧ ನಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಮಗೇನಿರಬೇಕು? ಎಲ್ಲ ಬಾಬಾನ ಪ್ರತಿ ಮತ್ತು ಎಲ್ಲ ಬ್ರಾಹ್ಮಣ ಪರಿವಾರದ ಪ್ರತಿ ನನಗೇನಿರಬೇಕು? ಸ್ನೇಹ ಇರಬೇಕು. ಪ್ರತಿಯೊಂದು ಆತ್ಮನ ಪ್ರತಿ ಸ್ನೇಹ ಇರಬೇಕು, ಆತ್ಮನ ಪ್ರತಿ ಸ್ವಚ್ಛ ಭಾವ ಇರಬೇಕು, ಮತ್ತೇನು? ಆತ್ಮೀಯತೆ ಇರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಗರ್ ಕಹಾ ಭೀ ಕೋಯಿ ಭೀ ವಾರ್ ಕರ್ತಾ ಹೈ ಉನ್ಕಾ ಕಾರಣ್ ಇನ್ ತೀನೋ ಮೇ ಕೋಯಿ ನ ಕೋಯಿ ಕಮಿ ಹೈ. ಎಲ್ಲಾದರೂ ಕಿಟ್ಪಿಟ್ ನಡೀತಿತ್ತು ಸಂಬಂಧದಲ್ಲಿ, ಸಂಘಟನದಲ್ಲಿ ನಡೀತಿತ್ತು ಅಂತಂದರೆ ತಿಳ್ಕೋಬೇಕು, ಈ 3ರಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಇದೆ. ಯಾವುದು? ಸ್ನೇಹ, ಸ್ವಚ್ಛತಾ, ಆತ್ಮೀಯತೆ. ಬಾಬಾ ಹೇಳ್ತಾರೆ, या स्नेह की कमी है या फिर रूहानियत की कमी है तो संगठन रूपी किले को मजबूत करने के लिए
इन 3 बातों पर बहुत अटेंशन चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಸ್ನೇಹ ಕಡಿಮೆ ಇದೆ, ಒಂದು ಆತ್ಮೀಯತೆ ಕಡಿಮೆ ಇದೆ. ಸಂಘಟನಾ ರೂಪ ಕೋಟೆ ಮಜಬೂತ್ ಆಗಬೇಕು ಅಂತಂದರೆ, ಗಟ್ಟಿಯಾಗಬೇಕು ಅಂತಂದರೆ ಈ 3 ಮಾತುಗಳ ಮೇಲೆ ಬಹಳಷ್ಟು अटेंशन ಕೊಡಬೇಕು, ಗಮನ ಕೊಡಬೇಕು. हर एक स्थान पर इन बातों का फोर्स रख कर भी यह लाना चाहिए. ಪ್ರತಿಯೊಂದು ಸ್ಥಾನದಲ್ಲಿ ಈ 3 ಮಾತುಗಳ ಫೋರ್ಸ್ ಆಗಾದ್ರೂ ಏನು ಮಾಡಬೇಕು, ತಗೊಂಡು ಬರಬೇಕು. ಸ್ನೇಹ, ಸ್ವಚ್ಛತೆ, ಆತ್ಮೀಯತೆ. जैसे स्थूल में भी वायुमंडल को शुद्ध करने के लिए एवर शोक करते हैं. ಬಾಬಾ ಹೇಳ್ತಾರೆ, ಸ್ಥೂಲದಲ್ಲಿನೂ ಕೂಡ ವಾಯುಮಂಡಲ ಶುದ್ಧ ಮಾಡಬೇಕು ಅಂತಂದರೆ ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡ್ತಾ ಇರ್ತಾರೆ. उससे अल्पकाल के लिए ವಾಯುಮಂಡಲ ಚೇಂಜ್ होता है. ಅದರಿಂದ ಅಲ್ಪಕಾಲದ ವಾಯುಮಂಡಲ ಚೇಂಜ್ ಆಗ್ತದೆ. ಮಾಡ್ತಾರಲ್ಲ, ವಾಯುಮಂಡಲ ಚೇಂಜ್ ಆಗಬೇಕು ಅಂತಂದರೆ ಯಜ್ಞ ಮಾಡ್ತಾರೆ, ಏನೇನೋ ಸ್ವಹ ಮಾಡ್ತಾರೆ, ಊದಿನ ಕಡ್ಡಿ ಹಚ್ತಾರೆ, ಕರ್ಪೂರ ಬರ್ತಾರೆ, ಲಾಭನ ಹಾಕ್ತಾರೆ, ಏನೇನೋ ಮಾಡ್ತಾರೆ ಅಲ್ಲ. ಆದರೆ ಅದೇನಿದೆ, ಸ್ಥೂಲದ್ದಿದೆ, ಸ್ವಲ್ಪ ಟೈಮಿಗಷ್ಟೇ ಇರ್ತದೆ. ಬಾಬಾ ಹೇಳ್ತಾರೆ, इस रीति से इसमें भी इन बातों प्रेशर डालना चाहिए. ಬಾಬಾ ಹೇಳ್ತಾರೆ, ಈ ರೀತಿಯಿಂದ ಇದರಲ್ಲಿ ಈ ಮಾತುಗಳ ಪ್ರೆಷರ್ ಹಾಕಬೇಕು. ಜಿಸ್ಸೆ ವಾಯುಮಂಡಲ ಕಾ ಭೀ ಅಸರ್ ನಿಕಲ್ ಜಾಯ್. ವಾಯುಮಂಡಲದಲ್ಲಿ ಏನಾದರೂ ನೆಗೆಟಿವಿಟಿ, ಅಶುದ್ಧತೆ ಇತ್ತು ಅಂತಂದರೆ ಹೋಗ್ಬಿಡ್ತದೆ. ಕೋಯಿ ಭೀ ಆಕರ್ಷಣೆ ಕರ್ನೆ ಕಿ ಮುಖ್ಯ ಬಾತೆ ಯಹಿ ಹೋತಿ ಹೇ. ಯಾವುದೇ ಮಾತಿನಲ್ಲಿ ಆಕರ್ಷಣೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಈ ಮಾತು ಬರ್ತದೆ. ಸ್ನೇಹಸೆ, ಸ್ವಚ್ಛತಾಸೆ ಪ್ರಭಾವಿತ ಹೋ ಜಾತೆ ಹೇ. ಇಡೀ ವಿಶ್ವ ಎದರಿಂದ ಪ್ರಭಾವಿತ ಆಗ್ತದೆ? ಸ್ನೇಹದಿಂದ. ಎಷ್ಟೆಷ್ಟು ನಾವು ಸ್ನೇಹ ಕೊಡ್ತಾ ಹೋಗ್ತೀವೋ ಅಷ್ಟು ಎಲ್ಲರಿಗೆ ನಾವೇನಾಗ್ಬಿಡ್ತೀವಿ, ಆಕರ್ಷಿತ ಆಗಿಬಿಡ್ತೀವಿ. ಎಷ್ಟೆಷ್ಟು ಸ್ನೇಹ ಇರ್ತದೋ, ಎಷ್ಟೆಷ್ಟು ರುಹಾನಿಯತ್ ಇರ್ತದೋ, ನಾವೇನಾಗ್ಬಿಡ್ತೀವಿ, ಆಕರ್ಷಿತ ಆಗ್ತೀವಿ, ಪ್ರಭಾವಿತ ಆಗ್ತೀವಿ. ಲೇಕಿನ್ ಮುಖ್ಯ ತೀಸರಿ ಬಾತ್ ರುಹಾನಿಯತ್ ಕಿ ಜೋ ಹೇ ಯಹ ಹೇ ಮುಖ್ಯ. ಸ್ನೇಹನೇ ಇರ್ಬೋದು, ಸ್ವಚ್ಛನೇ ಇರ್ಬೋದು, ಈ 3ನೇದೇನಿದೆಲ್ಲ ಬಹಳ ಇಂಪಾರ್ಟೆಂಟ್ ಅಂತಾರೆ ಬಾಬಾ. ಯಾವುದು? ರುಹಾನಿಯತ್. ಆತ್ಮೀಯತೆ ಇತ್ತು ಅಂದ್ರೇ ಇವೆರಡು ಬರ್ತಾವೆ. ಸ್ನೇಹನೂ ಬರ್ತದೆ, ಸ್ವಚ್ಛತೆನೂ ಬರ್ತದೆ. दो बातों से प्रभावित होकर गए, यह तो उन्हों की प्रति विशेष वृत्ति और दृष्टि में अटेंशन रहा. 2 ಮಾತುಗಳಲ್ಲಂತೂ ಪ್ರಭಾವಿತ ಆಗ್ತೀರಾ. ಯಹತೋ ಇದಂತೂ ಉನ್ಹೋಂಗೆ ಪ್ರತಿ, ಅವ್ರ ಪ್ರತಿಯಾಗಿ ವಿಶೇಷ ವೃತ್ತಿ ಮತ್ತು ದೃಷ್ಟಿನಲ್ಲಿ ಅಟೆನ್ಷನ್ ಇರ್ತದೆ. ಉಸ್ಕೆ ರಿಸಲ್ಟ್ में यह लेकर के गए तो जैसे लोगों को भी यह मुख्य बातें ಆಕರ್ಷಣೆ करने के लिए ನಿಮಿತ್ತ ಬಂತಿ ಹೇನಾ. ಈಗ ಸ್ಥೂಲದಲ್ಲಿನೂ ಕೂಡ ಜನರನ್ನು ಆಕರ್ಷಣೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಒಂದು ಸ್ನೇಹದಿಂದ ಕರೀತಾರೆ. ಮತ್ತು ಆ ವಾಯುಮಂಡಲವನ್ನು ಅವರು ಬರೋಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಸ್ವಚ್ಛ ಮಾಡ್ತಾರೆ. ಸ್ವಚ್ಛತೆ ಏನು ಮಾಡ್ತದೆ? ಎಲ್ಲರನ್ನ ಆಕರ್ಷಿತರನ್ನಾಗಿ ಮಾಡ್ತದೆ. ಬಾಬಾ ಹೇಳ್ತಾರೆ, वैसे एक तो को संगठन में लाने के लिए व संगठन में शक्ति बढ़ाने के लिए आपस में भी यह 3 बातें एक दो को देकर के अटेंशन दिलाने की आवश्यकता है. ಅದಕ್ಕಾಗಿ ಒಬ್ಬರಿಗೊಬ್ಬರು ಏಕ್ ದೋಕೋ ಸಂಘಟನದಲ್ಲಿ ಲಾನೆ ಕೆ ಲಿಯೆ, ಸಂಘಟನದಲ್ಲಿ ಅವರನ್ನು ತಗೊಂಡು ಬರಬೇಕು ಅಂತಂದರೆ ಆ ಸಂಘಟನವನ್ನು ಏನು ಮಾಡಬೇಕು? ಸಂಘಟನ ಶಕ್ತಿಯನ್ನು ನೀವೇನು ಮಾಡಬೇಕಾಗ್ತದೆ? ಹೆಚ್ಚು ಮಾಡಬೇಕಾಗ್ತದೆ. ಆಪಸ್ ಮೇ ಭಿ ಅಂದರೆ ನಮ್ಮ ಪರಸ್ಪರರಲ್ಲಿನೂ ಕೂಡ ಈ 3 ಮಾತುಗಳನ್ನು ಏಕ್ ದೋಕೋ ದೇಕರ್, ಒಬ್ರಿಗೊಬ್ಬರು ಕೊಡ್ತಾ, ಅಟೆನ್ಷನ್ ಕೊಡುವುದು ಬಹಳ ಅವಶ್ಯಕತೆ ಇದೆ. 3 ಮಾತುಗಳು ಯಾವುದು? ಸ್ನೇಹ, ಸ್ವಚ್ಛತೆ, ಆತ್ಮೀಯತೆ. अगर तीनों में से कोई भी बात की कमजोरी है तो जरूर कोई न कोई ವೀಕ್ನೆಸ್ है. ಬಾಬಾ ಹೇಳ್ತಾರೆ, ಈ 3 ಮಾತುಗಳಲ್ಲಿ ಯಾವುದಾದ್ರೂ ಒಂದು ಕಮ್ಜೋರಿ ಆಗಿತ್ತು ಅಂತಂದರೆ ಏನೋ ಒಂದು ವೀಕ್ನೆಸ್ ಇದೆ ಅಂತಾರೆ ಬಾಬಾ. ಜೋ ಸಫಲತಾ ಹೋನಿ ಚಾಹಿಯೇ ವಹ ನಹಿ ಹೋ ಪಾತಿ. ಏನು ಸಫಲತೆ ಆಗಬೇಕಾಗಿದೆಯೋ ಅದು ಆಗ್ತಿಲ್ಲ. ಜರೂರ್ ಕೋಯಿ ಕಮ್ಮಿ ಹೇ, ಏನೋ ಒಂದು ಕಡಿಮೆ ಇದೆ. तो यह बातें बहुत ध्यान में रखनी है. किले की मजबूती होती है एक दो के संगठन से. ಅದಕ್ಕೆ ಬಹಳಷ್ಟು
ಈ ಎಲ್ಲ ಮಾತುಗಳ ಮೇಲೆ ಗಮನ ಕೊಡಬೇಕಾಗ್ತದೆ. ಕೋಟೆ ಮಜಬೂತ್ ಆಗಬೇಕು ಅಂತಂದರೆ ಏಕ್ ದೋಕೆ ಸಂಘಟನ್ ಸೆ, ಸಂಘಟನೆಯಿಂದನೇ ಕೋಟೆ ಏನಾಗ್ತದೆ, ಗಟ್ಟಿ ಆಗ್ತದೆ. ಅಗರ್ ಕಿಲೆ ಕಿ ದೀವಾರ್ ಮೇ ಏಕ್ ಭಿ ಈಂಟ್ व पत्थर का सहयोग पूरा न हो तो वह किला ಸೇಫ್ नहीं हो सकता. ಬಾಬಾ ಹೇಳ್ತಾರೆ, ಈ ಕೋಟೆನಲ್ಲಿ ಯಾವುದಾದರೂ ಒಂದು ಇಟ್ಟಂಗಿ ಅಥವಾ ಒಂದು ಕಲ್ಲು ಆ ಕೋಟೆಗೆ ಸಹಯೋಗ ಕೊಡಲಿಲ್ಲ ಅಂತಂದರೆ ಆ ಕೋಟೆ ಏನಾಗ್ತದೆ, ಗಟ್ಟಿ ಆಗ್ತದೇನೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜರಾ ಭಿ ಹಿಲಾ ತೋ ಕಮ್ಜೋರಿ ಆ ಜಾಯೇಗಿ. ಒಂದು ಕಲ್ಲು ಸ್ವಲ್ಪ ಈಗ ಅಲಗಾಡಿದ್ರೂ ಕೂಡ ಏನಾಗ್ತದೆ, ಇಡೀ ಕೋಟೆನೇ ಅಲಗಾಡ್ತದೆ. ಭಲೆ कहने में तो एक ईंट की कमी है, ಹೋಗಿ ಬಿಡ್ರಿ, ಏನು ಒಂದು ಇಟ್ಟಂಗಿ ಅಲ್ಲ, ಅದೇ ಒಂದು ಇಟ್ಟಂಗಿ ಏನು ಮಾಡುತ್ತೆ, ಬಾಬಾ ಹೇಳ್ತಾರೆ. तो वैसे ही मजबूती के लिए ಬಾಬಾ ಹೇಳ್ತಾರೆ, अगर किले की दीवार में एक भी ईंट पत्थर सहयोग पूरा न हो तो किला सेफ नहीं. जरा भी हिला तो कमजोरी आ जाएगी. भले कहने में तो एक ईंट की कमी है, लेकिन कमजोरी चारों ओर फैलती है. ಒಂದಾತ್ಮ ಇಲ್ಲಿ ಎಲ್ಲರೂ ಚಲೋ ಇರ್ತೀವಿ, ಒಂದಾತ್ಮ ಕಿಟ್ಪಿಟ್ ಮಾಡ್ತು ಅಂತಂದರೆ ಇಡೀ ಸಂಘಟನೆ ಏನಾಗ್ಬಿಡ್ತು, ಹಾಳಾಗಿ ಹೋಗ್ಬಿಡ್ತದೆ, ಹಲ್ಚಲಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, फिर कोई वाइब्रेशन भी टच नहीं कर सकता. अपने ऊपर अटेंशन कम है. जैसे साकार बाप साकार रूप में लाइट हाउस दूर से ही दिखाई देते थे, ऐसे रूहानियत की मजबूती होने से कोई भी अंदर आएंगे तो लाइट हाउस का अनुभव करेंगे. ನಾವೆಲ್ಲರೂ ಗಟ್ಟಿಯಾಗಿ ಸಂಘಟನೆ ಗಟ್ಟಿಯಾಗಿತ್ತು ಅಂತಂದರೆ, ಬಾಬಾ ಹೇಳ್ತಾರಲ್ಲ, ಸಾಕಾರ ಬಾಬಾ ಇದ್ದಾಗ ಏನಾಗ್ತದೆ, ಅವ್ರನ್ನ ದೂರಿಂದ ನೋಡಿದರೆ ಹೆಂಗೆ ಕಾಣಿಸ್ತಿದ್ರಂಥವ್ರು, ಲೈಟ್ ಹೌಸ್ ಕಾಣಿಸ್ತಾ ಇದ್ರು, ಹಗುರ್ ಅನುಭವ ಆಗ್ತಿತ್ತು, ಶಕ್ತಿ ಅನಿಸ್ತಾ ಇತ್ತು ಅಂತ ಹೇಳ್ತಾರೆ ಬಾಬಾ. ಅಷ್ಟೊಂದು ಆತ್ಮೀಯತೆ ಏನಿತ್ತು, ಗಟ್ಟಿ ಇತ್ತು ಅಂತಾರೆ ಬಾಬಾ. ಕೊಯ್ ಭಿ ಅಂದರ್ ಆಯಂಗೆ, ಯಾರಾದರೂ ಒಳಗಡೆ ಬಂದರೆ ಲೈಟ್ ಹೌಸ್ನ ಅನುಭವ ಆಗಿಬಿಡ್ತಿತ್ತು. जैसे स्नेह और स्वच्छता बाहर के रूप में दिखाई देती है, वैसे ही रूहानियत व अलौकिकता बाहर ರೀತಿ से ಪ್ರತ್ಯಕ್ಷ ದಿಖಾಯಿ ದೆ. ಬಾಬಾ ಹೇಳ್ತಾರೆ, ಹೇಗೆ ಸ್ನೇಹ ಮತ್ತು ಸ್ವಚ್ಛತೆಯಲ್ಲಿ ಹೊರಗಡೆ ರೂಪದಲ್ಲಿ ತೋರಿಸ್ತೀರಾ, ಹಾಗೆಯೇ ಆತ್ಮೀಯತೆ ಮತ್ತು ಅಲೌಕಿಕತೆ ಹೊರಗಿನ ರೀತಿಯಿಂದ ಇಲ್ಲಿನ ಕೂಡ ಏನು ಮಾಡಬೇಕಾಗ್ತದೆ, ಪ್ರತ್ಯಕ್ಷ ಮಾಡಬೇಕಾಗ್ತದೆ. ತಬ್ ಜೈ ಜೈಕಾರ ಹೋಗಿ, ಆಗ ಪರಮಾತ್ಮನ ಮತ್ತು ಬ್ರಾಹ್ಮಣ ಆತ್ಮಗಳ ಜೈ ಜೈಕಾರ ಆಗ್ತದೆ. ಡ್ರಾಮಾ ಪ್ರಮಾಣ ಜೋ ಭಿ ಕುಚ್ ಚಲ್ ರಹಾ ಹೇ ಉಸ್ಕೋ ಯಥಾರ್ಥ ತೋ ಕಹೆಂಗೆ ಹಿ. ನಾಟಕದ ಅನುಸಾರವಾಗಿ ಏನೇನು ನಡೀತಾ ಇದೆಯೋ ಅದು ಯಥಾರ್ಥ ನಡೀತಾ ಇದೆ ಅಂತ ಹೇಳ್ತೀವಿ. ಲೇಕಿನ್ ಸಾಥ್ ಸಾಥ್ ಶಕ್ತಿ ರೂಪ ಕಾ ಭಿ ಅನುಭವ ಹೋನಾ ಚಾಹಿಯೇ. ನಡೀಲಿ, ಡ್ರಾಮಾ ಪ್ರಕಾರ ಏನೇನು ನಡೀತದೋ ನಡೀಲಿ, ಅದರ ಜೊತೆಗೆ ನಮ್ಮ ಶಕ್ತಿನೂ ಅನುಭವ ಆಗಬೇಕು ಅಂತಾರೆ ಬಾಬಾ. ಯಹ ಅಲೌಕಿಕತಾ ಜರೂರ್ ಹೋನಿ ಚಾಹಿಯೇ, ಈ ಅಲೌಕಿಕತೆ ಆಗಬೇಕಾಗಿದೆ. ಯಹ ಸ್ಥಾನ ಅನ್ಯ ಸ್ಥಾನೋ ಸೆ ಭಿನ್ನ ಹೇ. ಮಧುಬನ ಎಲ್ಲ ಸ್ಥಾನಗಳಿಗಿಂತಲೂ ಭಿನ್ನ ಆಗಿದೆ. ಸ್ವಚ್ಛತಾ ವ ಸ್ನೇಹ ತೋ ದುನಿಯಾ ಮೇ ಭಿ ಅಲ್ಪಕಾಲ ಕಾ ಮಿಲ್ತಾ ಹೇ, ಲೇಕಿನ್ ರೂಹಾನಿಯತ್ ಕಮ್ ಹೇ. ಬಾಬಾ ಹೇಳ್ತಾರೆ, ಹೊರಗಡೆ ಎಲ್ಲ ಎಷ್ಟೆಷ್ಟೋ ಆಶ್ರಮಗಳಿದ್ದಾವೆ, ಅಲ್ಲಿ ಸ್ವಚ್ಛತೆನೂ ಇರುತ್ತೆ, ನಮ್ಮನ್ನ ಪ್ರೀತಿಯಿಂದನೂ ಕರೀತಾರೆ, ಪ್ರೀತಿಯಿಂದನೂ ಟ್ರೀಟ್ ಮಾಡ್ತಾರೆ. ಆದರೆ ಈ ಮೂರನೇದು ಕಮ್ಮಿ ಇದೆ ಅಂತಾರೆ ಬಾಬಾ, ಆತ್ಮೀಯತೆ ಕಡಿಮೆ ಇದೆ. ಯಹ ಈಶ್ವರೀಯ ಕಾರ್ಯ ಚಲ್ ರಹಾ ಹೇ. ಇದು ಎಂಥ ಕಾರ್ಯ, ಇದು ಭಗವಂತನ ಕಾರ್ಯ. ಇದು ಕೊಯ್ ಸಾಧಾರಣ ಬಾತ್ ನಹೀ ಹೇ, ಅಷ್ಟೊಂದು ಸಾಧಾರಣ ಅಲ್ಲ ಇದು. ಯಹ ಅನುಭವ ಯಹಾ ಆಕರ್ ಕರ್ನಾ ಚಾಹಿಯೇ. वह तब होगा जब अपने अलौकिक नशे में रह करके निशाना लगाएंगे. ಈ ಅನುಭವ ಮಾಡಿಕೊಳ್ಬೇಕು. ಈ ಅನುಭವ ಯಾವಾಗ ಆಗ್ತದೆ ಅಂತಂದರೆ, ತಾವೆಲ್ಲ ಅಲೌಕಿಕ ನಶೆನಲ್ಲಿ ಇದ್ದುಕೊಂಡು ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ಅಲೌಕಿಕ್ ಯಹ ಲಕ್ಷ್ಯ ಜರೂರ್ ರಖನಾ ಹೇ. ನಾವು ಈ ಗುರಿಯನ್ನು ಇಟ್ಕೊಳ್ಬೇಕಾಗ್ತದೆ. अपने चरित्र द्वारा, चलन द्वारा, वाणी द्वारा, वृत्ति द्वारा, वायुमंडल द्वारा सभी प्रकार के साधनों से
बाप के प्रैक्टिकल पार्ट की प्रत्यक्षता अवतरण भूमि पर तो प्रत्यक्ष मिलनी ही चाहिए. ಬಾಬಾ ಹೇಳ್ತಾರೆ ಪರಮಾತ್ಮನ ಪ್ರತ್ಯಕ್ಷತೆಯ ಅವತರಣ ಪ್ರಾಕ್ಟಿಕಲ್ನಲ್ಲಿ ಬರಬೇಕು ಅಂತಂದರೆ ಹೆಂಗೆ? ಅಪನೇ ಚರಿತ್ರ ದ್ವಾರ, ನನ್ನ ವೈಯಕ್ತಿಕ ಚರಿತ್ರೆ ಮುಖಾಂತರ ಪರಮಾತ್ಮನ ಪ್ರತ್ಯಕ್ಷತೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ನನ್ನ ಚಲನೆಯ ಮುಖಾಂತರ, ನನ್ನ ನಡವಳಿಕೆಯ ಮುಖಾಂತರ, ನಮ್ಮ ನಡವಳಿಕೆಗಳನ್ನು ನೋಡಿ ಅವ್ರು ತಿಳ್ಕೋಬೇಕು ಇವರಲ್ಲಿ ಏನೋ ಒಂದು ಶಕ್ತಿ ಇದೆ, ಎಲ್ಲಿಂದನೂ ಏನೋ ಶಕ್ತಿ ಪಡ್ಕೊಂಡು ಬಂದಿದ್ದಾರೆ. ವಾಣಿ ದ್ವಾರ, ನಮ್ಮ ಮಾತುಗಳೇನಿರಬೇಕು? ಮಧುರ ಇರಬೇಕು, ಸ್ವಚ್ಛ ಇರಬೇಕು, ರುಹಾನಿಯತ್ತಿರಬೇಕು. ವೃತ್ತಿ, ವಾಯುಮಂಡಲ ಇವೆಲ್ಲವೂ ಏನಾಗ್ತಿರಬೇಕು? ಪರಮಾತ್ಮನ ಪ್ರತ್ಯಕ್ಷತೆ ಮಾಡ್ತಿರಬೇಕು ಅಂತ ಹೇಳ್ತಾರೆ ಬಾಬಾ. ಸಿರ್ಫ್ ಸ್ನೇಹ ಸ್ವಚ್ಛತಾ ಕಿ ಪ್ರಶಂಸಾ ತೋ ಕಹಾ ಭೀ ಕರ್ ಸಕ್ತೆ ಹೇ. ಈಗ ಮೌಂಟ್ ಅಬಕ್ಕೆ ಹೋಗಿ ಬರ್ತಾರೆ ಎಲ್ಲರೂ. ಹೋಗಿ ಬಂದ ಕೂಡಲೇ ಅನುಭವ ಹೇಳೋದು ಕೂಡಲೇ ಏನು ಹೇಳ್ತಾರೆ? ಭಾಳ ಸ್ವಚ್ಛ ಇತ್ರಿ, ಅಲ್ಲೆಲ್ಲ ಭಾಳ ಚಂದ ನೋಡ್ಕೊಂಡ್ರಿ, ಭಾಳ ಚಂದ ಊಟ ಕೊಟ್ರಿ, ಇದನ್ನೇ ಹೇಳ್ತಾರಲ್ಲ. ಅದು ಏನಾಗ್ಬಿಡ್ತದೆ? ಆಕರ್ಷಿತ ಆಗಿಬಿಡ್ತದೆ. ಇದನ್ನು ಬೇರೆ ಕಡೆನೂ ಹೇಳ್ಬೋದು, ಬೇರೆ ಕಡೆನೂ ಇದೆಲ್ಲ ಸಿಗ್ತದೆ ನಮಗೆ. ಸ್ವಚ್ಛತೆಯೂ ಸಿಗ್ತದೆ, ಸ್ನೇಹನೂ ಸಿಗ್ತದೆ. ಆದರೆ ಬಾಬಾ ಹೇಳ್ತಾರೆ ಕಹಾ ಭೀ ಕರ್ ಸಕ್ತೆ ಹೇ, ಇದನ್ನು ಎಲ್ಲೇನೋ ಮಾಡ್ಬೋದು. ಛೋಟೆ ಛೋಟೆ ಸ್ಥಾನೋ ಮೇ ಭೀ ಪ್ರಭಾವ ಪಡ್ ಸಕ್ತಾ ಹೇ. ಸಣ್ಣ ಸಣ್ಣ ಸ್ಥಾನಗಳಲ್ಲೇನೂ ಕೂಡ ಸ್ನೇಹ ಸ್ವಚ್ಛತೆ ಅದು ಎಲ್ಲರ ಮೇಲೇನೂ ಪ್ರಭಾವ ಬೀರ್ತದೆ. ಲೇಕಿನ್ ಕರ್ಮಭೂಮಿ ಚರಿತ್ರ ಭೂಮಿ ದ್ವಾರ ಭೂಮಿ ಮೇ ಆನೆ ಕಿ ವಿಶೇಷತಾ ಹೋನಿ ಚಾಹಿಯೇ. ಆದರೆ ಕರ್ಮಭೂಮಿ ಚರಿತ್ರ ಭೂಮಿಯ ಮುಖಾಂತರ ಅಲ್ಲಿ ವಿಶೇಷತೆ ಆಗಬೇಕು. ಜೈಸೆ कोई को घेराव डाल करके चारों ओर उसको अपने तरफ आकर्षित करने के लिए करते हैं. ಬಾಬಾ ಹೇಳ್ತಾರೆ ಕೋಯಿಕೋ ಯಾರನ್ನಾದರೂ ಪೂರ್ತಿ ಘೇರಾವ್ ಹಾಕಿ ಏನು ಮಾಡ್ತಾರೆ? ಅವರನ್ನು ಆಕರ್ಷಿತ ಮಾಡ್ಕೋತಾರೆ. तो बाप के साथ स्नेह भी समीप लाने की पॉइंट्स का घेराव डालो. ಅದಕ್ಕೆ ತಂದೆಯ ಜೊತೆಗೆ ಸ್ನೇಹದಲ್ಲಿ ಸಮೀಪ ತಗೊಂಡು ಬರೋಕ್ಕೆ ಪಾಯಿಂಟ್ಸ್ಗಳ घेराव ಹಾಕಿ ಅಂತ ಹೇಳ್ತಾರೆ ಬಾಬಾ. इसके लिए विशेष इस भूमि पर संपर्क में आने वालों को संबंध में समीप लाना चाहिए. ಅದಕ್ಕಾಗಿ ವಿಶೇಷವಾಗಿ ಈ ಭೂಮಿಯ ಮೇಲೆ ಸಂಪರ್ಕದಲ್ಲಿ ಬರುವಂಥವರ ಸಂಬಂಧ ಸಮೀಪದಲ್ಲಿ ತಗೊಂಡು ಬರಬೇಕು. जो संपर्क में आने वाले हैं वही संबंध में समीप आ सकते हैं. ಯಾರು ಸಂಪರ್ಕದಲ್ಲಿ ಬರ್ತಾರೋ ಅವರೇ ಸಂಬಂಧದಲ್ಲಿ ಸಮೀಪ ಬರ್ತಾರೆ. ಚಾರೋ ಓರ್ ಯಹಿ ಆವಾಜ್ ಕಾನೋ ಮೇ ಗೂಂಜ್ತಾ ರಹೆ. ನಾಲ್ಕು ಕಡೆಗೆ ಇದೇ ಶಬ್ದ ಕಿವಿಗಳಲ್ಲಿ ಗೂಂಜ್ತಿರಬೇಕು, ಕೇಳಿಸ್ತಿರಬೇಕು. ಚಾರೋ ಓರ್ ಯಹಿ ವಾಯುಮಂಡಲ್ ಉನ್ಹೋं को भले देता रहे. इसके लिए 3 बातों की आवश्यकता है. ಬಾಬಾ ಹೇಳ್ತಾರೆ ಅವರನ್ನೆಲ್ಲ ವಾಯುಮಂಡಲದಲ್ಲಿ ತಗೊಂಡು ಬರಬೇಕು ಅಂತಂದರೆ ಅವ್ರ ಕಿವಿನಲ್ಲಿ ಇದೇ ಕೇಳಿಸ್ತಾ ಇರಬೇಕು. ಅದಕ್ಕಾಗಿ 3 ಮಾತುಗಳ ಅವಶ್ಯಕತೆ ಇದೆ. ಅಬ್ ತಕ್ ಜೋ ಹುವಾ ವಹ ತೋ ಕಹೆಂಗೆ ಠೀಕ್ ಹುವಾ. ಇಲ್ಲಿ ತನಕ ಏನೇನಾಯಿತೋ ಅದು ಸರಿ ಆಯಿತು, ಬಿಟ್ಬಿಡಿ. ಅಚ್ಚಾ ತೋ ಸಭಿ ಹೋತಾ ಹೇ, ಒಳ್ಳೆಯದಂತೂ ಹಾಗೆ ಆಗ್ತದೆ. ಲೇಕಿನ್ ಕಬ್ ಕಿ ಸ್ಟೇಜ್ ಪ್ರಮಾಣ ಅಬ್ ಹೋನಾ ಚಾಹಿಯೇ ಅಚ್ಚೇ ಸೆ ಅಚ್ಚಾ. ಬಾಬಾ ಹೇಳ್ತಾರೆ ಆದರೆ ಸ್ಟೇಜ್ ಪ್ರಮಾಣ ಆಗಬೇಕಾಗಿದೆ, ಬಹಳ ಒಳ್ಳೆಯದಾಗಬೇಕು. ಜಬ್ಕಿ ಚಾಲೆಂಜ್ ಕರ್ತೆ ಹೋ 4 ವರ್ಷ ಮೇ ವಿನಾಶ್ ಕಿ ಜ್ವಾಲಾ ಪ್ರತ್ಯಕ್ಷ ಹೋ ಜಾಯೇಗಿ. ಚಾಲೆಂಜ್ ಮಾಡಬೇಕು ಅಂತಾರೆ ಬಾಬಾ. 4 ವರ್ಷದಲ್ಲಿ ವಿನಾಶದ ಜ್ವಾಲೆ ಪ್ರತ್ಯಕ್ಷ ಆಗಬೇಕು. तो स्थापना में भी जरूर बाप की प्रत्यक्षता होगी, तब तो कार्य होगा. ಹೇಗೆ ವಿನಾಶದ ಜ್ವಾಲೆ ಆಗಬೇಕು ಅಂತೀರೋ ಸ್ಥಾಪನಾನೂ ಕೂಡ ಪ್ರತ್ಯಕ್ಷತ ಕಾರ್ಯದಲ್ಲಿ ಬರಬೇಕು. ಅಚ್ಚಾ ಕಮಾಲ್ ಯಹ ಹೇ ಜೋ ವಿಸ್ತಾರ ದ್ವಾರ ಬೀಜ್ ಕೋ ಪ್ರಗಟ್ ಕರೆ. ಕಮಾಲ್ ಇದಾಗಿದೆ, ಬಹಳ ವಿಸ್ತಾರದಲ್ಲಿ ಹೋಗೋದರ ಬದಲಾಗಿ ಅಥವಾ ವಿಸ್ತಾರದ ಮುಖಾಂತರ ಬೀಜವನ್ನು ಪ್ರಕಟ ಮಾಡಬೇಕು. ಬೀಜ ಅಂದರೆ ಏನು? ಶಿವಬಾಬಾರವರನ್ನು ಪ್ರತ್ಯಕ್ಷತಾ ಮಾಡಬೇಕು. विस्तार में बीज को गुप्त कर देते हैं. अब तो वृक्ष की अंतिम स्टेज है. ವಿಸ್ತಾರದಲ್ಲಿ ಬೀಜವನ್ನು ಗುಪ್ತ ಮಾಡ್ತಾರೆ. ಈಗಂತೂ ವೃಕ್ಷದ ಅಂತಿಮ ಸ್ಥಿತಿಯಾಗಿದೆ. ಮಧ್ಯ में गुप्त होता है, अंत तक गुप्त नहीं रह सकता.
ಮಧ್ಯದಲ್ಲಿ ಗುಪ್ತ ಆಗಿತ್ತು, ಅಂತ್ಯದಲ್ಲಿ ಏನಾಗ್ತದೆ? ಗುಪ್ತ ಆಗಿರ್ಲಿಕ್ಕಾಗೋದಿಲ್ಲ, ಅದು ಏನಾಗ್ತದೆ? ಪ್ರತ್ಯಕ್ಷ ಆಗಿಬಿಡ್ತದೆ. ಅತಿ ವಿಸ್ತಾರಕ್ಕೆ ಬಾದ್ ಆಖರಿನ್ ಬೀಜ ಹಿ ಪ್ರತ್ಯಕ್ಷ ಹೋತಾ ಹೇನಾ. ಭಾಳ ವಿಸ್ತಾರ ಆಯಿತು ಅಂತಂದರೆ ಒಂದಿನ ಏನಾಗ್ತದೆ? ಬೀಜ ಪ್ರತ್ಯಕ್ಷ ಆಗೇ ಆಗ್ತದೆ. ಲೇಕಿನ್ ಆಪ್ ಲೋಗ್ ಕಿಸ್ಲಿಯೇ ನಿಮಿತ್ತ ಹೋ? ಬಾಬಾ ಹೇಳ್ತಾರೆ, मनुष्यात्माओं की यह नेचर होती है जो ವೆರೈಟಿ में ಆಕರ್ಷಿತ अधिक होते हैं. ಮನುಷ್ಯಾತ್ಮರ ಸ್ವಭಾವ ಏನಾಗಿದೆ ಅಂತಂದರೆ ವಿವಿಧತೆಯಲ್ಲಿ ಆಕರ್ಷಿತ ಹೆಚ್ಚಿರ್ತದೆ. ಲೇಕಿನ್ ಆಪ್ ಲೋಗ್ ಕಿಸ್ಲಿಯೇ ನಿಮಿತ್ತ ಹೋ? ಆದರೆ ತಾವು ಜನರು ಎದರ ಸಲುವಾಗಿ ನಿಮಿತ್ತ ಆಗಿದ್ದೀರಾ? ಸಭಿ ಆತ್ಮಾओं को वैरायटी व विस्तार के आकर्षण से अटेंशन निकाल कर बीच तरफ आकर्षित करना. ಹೊರಗಿನ ಜಗತ್ತು ಏನಾಗಿದೆ ಇವತ್ತು? ದಿನಾಲೂ ಒಂದೊಂದು ಆಕರ್ಷಣೀಯ ವಸ್ತುಗಳನ್ನು ಹೊರಗೆ ತೊಗೊಂಡು ಬರ್ತಾ ಇರ್ತಾರೆ. ಇವತ್ತು ಜಗತ್ತು ಎಲ್ಲ ಮುಳುಗಿದೆ, ಆಕರ್ಷತೆಗೆ ಒಳಪಟ್ಟಿದೆ. ಆದರೆ ನಾವೇನು ಮಾಡಬೇಕಾಗಿದೆ? ಆ ಎಲ್ಲ ವೆರೈಟಿ ವಿಸ್ತಾರ ಆಕರ್ಷಣದಿಂದ ಅಟೆನ್ಷನ್ ಕೊಟ್ಟು ಎದ್ರ ಕಡೆ ಆಕರ್ಷಣ ಮಾಡಬೇಕಾಗಿದೆ? ಬೀಜದ ಕಡೆ ಆಕರ್ಷಿತ ಮಾಡಬೇಕು. ಬೀಜದ ಕಡೆ ಅಂತಂದರೆ ಪರಮಾತ್ಮನ ಕಡೆ ಆಕರ್ಷಿತರನ್ನಾಗಿ ಮಾಡಬೇಕಾಗಿದೆ. ಅದಕ್ಕಾಗಿ ನಾವೇನಾಗಿದ್ದೀವಿ? ನಿಮಿತ್ತ ಆಗಿದ್ದೀವಿ. ಅಚ್ಛಾ, ಓಂ ಶಾಂತಿ.